ಕೂದಲು ಉದುರ್ತಾ ಇದೆ, ನನ್ನ ಮಂತ್ಲಿ ರೆಗ್ಯುಲರ್ ಪೀರಿಯಡ್ ಸರಿಯಾಗಿ ಆಗ್ತಾ ಇಲ್ಲ, ಮನಸ್ಸಲ್ಲಿ ಒಂಥರ ಸ್ಟ್ರೆಸ್ಸು, ಆಂಗ್ಸೈಟಿ, ಡಿಪ್ರೆಷನು, ಈ ರೀತಿ ಏನಾದರೂ ಸಮಸ್ಯೆಗಳು ನೀವು ಅನುಭವಿಸ್ತಾ ಇದ್ರೆ ನಾನು ಹೇಳುವಂತ ಈ ಒಂದು ವಿಷಯವನ್ನ ನೀವೆಲ್ಲರೂ ಗಮನದಲ್ಲಿಟ್ಕೊಳ್ಬೇಕು. ನೋಡಿ ವೀಕ್ಷಕರೇ, ಇದಕ್ಕೆಲ್ಲ ಮುಖ್ಯ ಕಾರಣ ಹಶಿಮೋಟೋ ಥೈರಾಯ್ಡ್ ಅಥವಾ ಹೈಪೋಥೈರಾಯ್ಡಿಸಮ್. ಈ ಹಶಿಮೋಟೋ ಥೈರಾಯ್ಡ್ ಅನ್ನುವಂಥದ್ದು ವೀಕ್ಷಕರೇ ಒಂದು ಆಂಟಿಬಾಡಿ ಸಂಬಂಧಿತ ರೋಗ. ಅಂದ್ರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಈ ಥೈರಾಯ್ಡ್ ಗ್ರಂಥಿಯ ಮೇಲೆ ದಾಳಿಯನ್ನ ಉಂಟು ಮಾಡುತ್ತದೆ. ಅದರ ಪರಿಣಾಮವಾಗಿ ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಇದನ್ನ ನಾವು ಹೈಪೋಥೈರಾಯ್ಡಿಸಮ್ ಅಂತ ಕರಿತೇವೆ. ಸೊ ಇದನ್ನ ನಾವು ಯಾವ ರೀತಿ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕು, ನಾನು ಆವಾಗಲೇ ನಿಮ್ಗೆ ಕಾರಣಗಳನ್ನ ಹೇಳಿದೆ. ಸೊ ಇದನ್ನ ಯಾವ ರೀತಿ ನಾವು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕು ಅಂತ ನೋಡೋದಾದ್ರೆ, ಜಿಂಕ್ ಮತ್ತು ಸೆಲೆನಿಯಂ ರಿಚ್ ಫುಡ್ ಗಳನ್ನ ಯಥೇಚ್ಛವಾಗಿ ಸೇವನೆ ಮಾಡಬೇಕು. ಇನ್ನು ಓವರ್ ವೇಟ್ ಏನಾದ್ರೂ ಇದ್ರೆ ತೂಕವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಪ್ರತಿದಿನ ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನ ನಿಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಬೇಕು. ಸೊ ಇದರಿಂದ ಏನಾಗುತ್ತೆ, ನಮ್ಮ ಆ ಒಂದು ಹಾರ್ಮೋನಲ್ ಅನ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡಬಹುದು. ಇನ್ನು ಇದು ನನಗೆ ಈ ಹೈಪೋಥೈರಾಯ್ಡಿಸ್ ಆಗಿದೆ ಅಥವಾ ಇಲ್ವೋ ಅನ್ನೋದನ್ನ ಯಾವ ರೀತಿ ಪತ್ತೆ ಹಚ್ಚಬೇಕು ಅಂದ್ರೆ 3 ಟೆಸ್ಟ್ಗಳಿದಾವೆ. ಒಂದು ಆಂಟಿ TPO, ಇನ್ನೊಂದು T3 T4, ಇನ್ನೊಂದು TSH. ಈ 3 ಪರೀಕ್ಷೆಗಳನ್ನ ನೀವು ಮಾಡ್ಕೊಂಡಿದ್ದೇ ಆದಲ್ಲಿ ನಿಮಗೆ ಥೈರಾಯ್ಡ್ ಆಗಿದೆಯೋ ಇಲ್ವೋ ಅನ್ನೋದನ್ನ ನೀವೇ ಪತ್ತೆ ಹಚ್ಚಬಹುದು. ಥ್ಯಾಂಕ್ ಯು.